ನಮಸ್ತೆ, ನಾನು ಶೈಲಜಾ ಶರ್ಮಾ. ನಾನಿಂದು ಗರುಡನ ಕುರಿತಾಗಿ ಕಿರು ಮಾಹಿತಿಯನ್ನು ಕೊಡ್ತೀನಿ. ಪಕ್ಷಿಗಳ ರಾಜ ಗರುಡ ಮಹಾವಿಷ್ಣುವಿನ ವಾಹನ, ವಿನತೆಯ ಪುತ್ರ. ಪಕ್ಷಿಗಳ ರಾಜ ಶಿಲ್ಪಕಲೆಗಳಲ್ಲಿ ಗರುಡನ ಚಿತ್ರವು ಪಕ್ಷಿ ಮತ್ತು ಮಾನವ ಆಕೃತಿಯಿಂದ ಕೂಡಿರುತ್ತದೆ. ಮಹಾವಿಷ್ಣುವಿನ ಉತ್ಸವಗಳಲ್ಲಿ ಗರುಡೋತ್ಸವ ಇದ್ದೇ ಇರುತ್ತದೆ. ಗರುಡ ಮತ್ತು ಸೂರ್ಯನ ಸಾರಥಿಯಾದ ಅರುಣ ಎಂಬುವರು ಕಶ್ಯಪ ಮುನಿ ಮತ್ತು ವಿನತೆಯರ ಮಕ್ಕಳು. ಮಲತಾಯಿ ಕದ್ರು ಸರ್ಪಗಳ ತಾಯಿ. ಕದ್ರು ಮತ್ತು ವಿನಿತೆಗೆ ಕಾರಣಾಂತರಗಳಿಂದ ಪಂದ್ಯ ಏರ್ಪಾಡಾಗಿ ಅದರಲ್ಲಿ ಸೋತ ವಿನತೆ ಕದ್ರುವಿನ ದಾಸಿಯಾಗಿ ಇರಬೇಕಾಗುತ್ತದೆ. ತಾಯಿಯನ್ನು ದಾಸ್ಯದಿಂದ ಮುಕ್ತಗೊಳಿಸಲು ಗರುಡನು ಸರ್ಪಗಳ ಬಳಿ ಬಂದು ತನ್ನ ತಾಯಿಯನ್ನು ಬಿಡಬೇಕೆಂದು ಕೇಳಿಕೊಂಡಾಗ ಸರ್ಪಗಳು ದೇವಲೋಕದಲ್ಲಿರುವ ಅಮೃತ ಕಲಶವನ್ನು ತಂದುಕೊಟ್ಟರೆ ನಿಮ್ಮ ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡುವೆವು ಎನ್ನುವರು. ಗರುಡನು ತಾಯಿಗಾಗಿ ಬಹಳ ವೇಗವಾಗಿ ತನ್ನ ರೆಕ್ಕೆಗಳನ್ನು ವಿಶಾಲವಾಗಿ ಹರಡಿ ಅತಿ ರಭಸದಿಂದ ಹಾರುತ್ತಾನೆ. ಇವನು ಹಾರಿದ ವೇಗಕ್ಕೆ ಬೆಟ್ಟ ಗುಡ್ಡಗಳು ಪರ್ವತಗಳೇ ಅದರುತ್ತವೆ. ಸ್ವರ್ಗದಿಂದ ಅಮೃತ ಕಲಶವನ್ನು ತಂದು ನಾಗಗಳಿಗೆ ಕೊಟ್ಟು ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸುತ್ತಾನೆ. ವಿಶೇಷ ಮಾಹಿತಿ: ವಿಷ್ಣು ಗರುಡನ ಸಾಹಸ ಸಾಮರ್ಥ್ಯಗಳಿಗೆ ಮೆಚ್ಚಿ ಸಂಪರ್ಣ ಎಂದು ಬಿರುದು ಕೊಟ್ಟು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ. ತನ್ನ ಧ್ವಜದಲ್ಲಿ ಲಾಂಛನವನ್ನಾಗಿಸಿಕೊಂಡರು ಎನ್ನುವರು. ಧನ್ಯವಾದಗಳು.